ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಬರುವ ಬೂತನಗುಡಿ ಎಂಬ ಲೇಔಟಲ್ಲಿ ನಿನ್ನೆಯಿಂದ 2 ಶವಗಳು ಮನೆ ಒಳಗೆ ಪತ್ತೆ ಆಗ್ತವೆ. ಆ 2 ಶವಗಳು ಬಂದ್ಬಿಟ್ಟು ಚಂದ್ರಪ್ಪ 78 ವರ್ಷ ಮತ್ತೆ ಜಯಮ್ಮ 75 ವರ್ಷ. ಇವರಿಬ್ಬರು ನಮಗೆ ಮೃತದೇಹಗಳು ಅವರವರ ರೂಮ್ಗಳು ಪ್ರತ್ಯೇಕವಾಗಿ ಮಲಗಿರುವ ಸ್ಥಿತಿಯಲ್ಲಿ ನಮಗೆ ಶವ ಸಿಗುತ್ತೆ. ಈ ಶವವನ್ನ ನಾವು ಪ್ರಾಥಮಿಕ ತನಿಖೆಯಲ್ಲಿ ಒಂದು ಯುಡಿಆರ್ ಆಗಿ ನಾವು ತಗೋತೀವಿ. ಆ ಯುಡಿಆರ್ ಆಗಿ ಅಸಹಜ ಮರಣ ಯುಡಿಆರ್ ಪ್ರಕರಣವಾಗಿ ತಗೊಂಡು ಸಂಶಯ ಇರುವಂತಹ ಯುಡಿಆರ್ ಆಗಿ ತಗೋತೀವಿ ನಾವು. ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡಾಗ ಮಲ್ಲೇಶ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ನಾವು ಇವಾಗ ವಶಕ್ಕೆ ಪಡ್ಕೊಂಡಿದ್ದೀವಿ. ಈ ಮಲ್ಲೇಶ್ ಅನ್ನೋನು ಚಂದ್ರಪ್ಪ ಅಂತ ಯಾರು ತೀರ್ಕೊಂಡ್ರಲ್ಲ ಅವರ ತಮ್ಮನ ಮಗ. ಇವನು ಮೂಲತಃ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾನೆ. ಅವನು ಇಲ್ಲಿ ಶಿವಮೊಗ್ಗದಲ್ಲೇ 2 ಕಡೆ ಹಿಂದೆ ಕೇಸಲ್ಲಿ ಇರ್ತಾನೆ. ಕೇಸಿನಿಂದ ಅವನ್ನ ತೆಗೆದಿರ್ತಾರೆ. ಅವನಿಗೆ ಮೈ ತುಂಬಾ ಸಾಲ ಇರುತ್ತೆ. ತುಂಬಾ ಕಡೆ ಅವನು ಸಾಲ ಮಾಡ್ಕೊಂಡಿರೋದ್ರಿಂದ ಹಿಂದೆನೆ ಹೋಗಿ ಅವರ ಯಾರು ದೊಡ್ಡಪ್ಪ ಇದ್ದಾರೆ ದೊಡ್ಡಪ್ಪಗೆ ಕೇಳಿರ್ತಾನೆ, ನಮ್ಗೆ 15 ಲಕ್ಷ ರೂಪಾಯಿ ಕಾಸು ಕೊಟ್ಟಿದ್ದೆ ಏನು ಕೇಳಿದಾಗ ಅವರು ದೊಡ್ಡಪ್ಪ ಎಲ್ಲ ಕಾಸಿಲ್ಲಪ್ಪ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನ ಇವನು ಮನಸ್ಸಲ್ಲಿ ಇಟ್ಕೊಂಡು ಆ ಮನೆಯಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಅಂತ ಅವನಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಅದರ ಬಗ್ಗೆ. ಅದನ್ನೇ ಅವನು ಮನಸ್ಸಲ್ಲಿ ಇಟ್ಕೊಂಡು 19ನೇ ತಾರೀಕು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಅವನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವರ ಯಾರು ದೊಡ್ಡಪ್ಪ ಮತ್ತೆ ದೊಡ್ಡಪ್ಪನ ಮಾತಾಡಿಸಿ ನಿಮಗೆ ಏನ್ ನೋವಿದೆ ನಿಮ್ದು ಸ್ವಲ್ಪ ಹಳೆ ರಿಪೋರ್ಟ್ಸ್ಗಳೆಲ್ಲ ಕೊಡಿ ಅಂತ ಕೇಳ್ತಾನೆ. ಕೇಳಿದಾಗ ಅವರು ಅವ್ರ ಹಳೆ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ತೆಗೆದು ಕೊಡ್ತಾರೆ. ನಾವು ಕ್ರೈಮ್ ಸೀನ್ ಹೋದಾಗ ನಮ್ಗೆ ಇದೇ ಸ್ವಲ್ಪ ಫಸ್ಟ್ ನಮ್ಗೆ ಇನಿಷಿಯಲಿ ಒಂಚೂರು ಡೌಟ್ ಬಂದಿದ್ದು ಇದರಿಂದಾನೆ. ಯಾಕೆ ಅವರ ಮೆಡಿಕಲ್ ರಿಪೋರ್ಟ್ಸ್ ಆಚೆ ಇತ್ತು? ಜನರಲಿ ನಾವು ಆ ಥರ ಏನು ಇರೋದಿಲ್ಲ. ಬಟ್ ಇಲ್ಲಿ ಅವರು ಮೆಡಿಕಲ್ ರಿಪೋರ್ಟ್ಸ್ನ ಆಚೆ ಟೇಬಲ್ ಮೇಲೆ ನಮಗೆ ಕಂಡಿತ್ತು. ಸೊ ಆಮೇಲೆ ನಮ್ಮ ಆರೋಪಿಯನ್ನು ನಾವು ಹಿಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಯಿತು. ನೀವು ಕೇಳಿ ನಿಮಗೆ ಮಂಡಿ ನೋವು ಇರೋದ್ರಿಂದ ನಿಮಗೆ ವೆರಿಕೋಸ್ ತೊಂದರೆ ಆಗಿರ್ಬೋದು, ನಿಮಗೆ ನಾನು ಒಂದು ಇಂಜೆಕ್ಷನ್ ಅನ್ನ ಕೊಡ್ತೀನಿ, ನಿಮ್ಮ ಮಂಡಿ ನೋವು ಸರಿ ಹೋಗುತ್ತೆ, ನೀವು ಅದಕ್ಕೆ ಡಾಪ್ಲರ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗುತ್ತೆ ಅಂತ ಅವನು ಸ್ವಲ್ಪ ಈ ಮೆಡಿಕಲ್ ಜಾರ್ಗನ್ ಟರ್ಮ್ಸ್ ಅನ್ನ ಯೂಸ್ ಮಾಡಿ ಅವರ ದೊಡ್ಡಪ್ಪನಿಗೆ ನಾನು ಒಂದು ದೊಡ್ಡಪ್ಪ ಮತ್ತೆ ದೊಡ್ಡಪ್ಪ ಇಬ್ಬರಿಗೂ ನಾನು ಇಂಜೆಕ್ಷನ್ ಕೊಡ್ತೀನಿ, ನಿಮ್ಗೆಲ್ಲ ಸರಿ ಹೋಗುತ್ತೆ ಅಂತ ಒಂದು ಅವ್ರಿಗೆ ನಂಬಿಸಿ ನಂತರ ಅವನೇ ರೆಡಿಯಾಗಿ ಬಂದಿರ್ತಾನೆ. ಸಿರಿಂಜ್ ಸಮೇತ ಒಂದು ಪ್ರೊಪೋಫಾಲ್ ಅಂತ ಏನು anesthetic drug ಇದೆ which has to be monitored propofol ಅಂತ. ಅದು ಡೀಟೇಲ್ಸ್ ನಿಮಗೆ ಸೆನೆಟ್ ಅಕ್ರಾಸ್ ಪ್ರೆಸ್ ನೋಟ್. ಅದನ್ನ ಯಾರು ಅನೆಸ್ಥೆಸಿಯಾಲಜಿಸ್ಟ್ ಇದ್ದಾರೋ ಅವರಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ he himself will administer more than what is required. ಜನರಲಿ ಅದನ್ನ 1 mg 2 mg ಆಗಿ ಕೊಡ್ತಾರೆ ಫಾರ್ ಅನೆಸ್ಥೆಸಿಯಾ ಡಾಕ್ಟರ್ಗಳು. ಬಟ್ ಇವನು ಸೀದಾ 50 mg ನ ಇಬ್ಬರಿಗೂ ತಲಾ 50 mg ನ ಅವನು ಇಂಜೆಕ್ಟ್ ಮಾಡಿದ್ದಾನೆ. ಈ ಇಂಜೆಕ್ಟ್ ಮಾಡಾದ್ಮೇಲೆ ವಿತಿನ್ ಅರೌಂಡ್ 5 minutes ಅವರಿಗೆ ದೇ ಲೂಸ್ ದೇರ್ ಕಾನ್ಶಿಯಸ್ನೆಸ್. ಅವರು BP ಸಡನ್ ಆಗಿ ಡ್ರಾಪ್ ಆಗುತ್ತೆ. ಅದನ್ನ ನಂತರ ಅವನು ತಗೊಂಡು ಹೋಗಿ ಬಾಡಿನ 2 ರೂಮ್ಗಳಲ್ಲಿ ಮಲಗಿಸಿ ಇವನು ಅವರು ಮೈ ಮೇಲಿದ್ದಂತಹ ಚಿನ್ನಾಭರಣವನ್ನ ತಗೊಂಡು ಹೋಗ್ತಾನೆ. ಈ ಚಿನ್ನಾಭರಣಗಳೆಲ್ಲ ಅವನು ತಗೊಂಡು ಹೋಗಿ ಒಂದು ಅಡವಿ ಇರೋ ಜಾಗದಲ್ಲಿ ಅವನು ಗಿರವಿ ಇಟ್ಟು ನಂತರ ಅದರಲ್ಲಿ ಬರೋ ದುಡ್ಡನ್ನ ಯಾರ್ಯಾರ ಹತ್ರ ಸಾಲಗಳು ಮಾಡಿರ್ತಾನೋ ಆ ಸಾಲಗಳನ್ನ ಅವನು ಸ್ವಲ್ಪ ತೀರಿಸ್ಕೊಂಡು ನೆನ್ನೆನೆ ಎಷ್ಟು ಟೋಟಲ್ ಡೀಟೇಲ್ಸ್ ನಮಗೆ ಇನ್ನೂ ಅದನ್ನ ವೆರಿಫೈ ಮಾಡಬೇಕಾಗಿದೆ. ಬಟ್ ಒಂದು ಅರೌಂಡ್ 80 ಗ್ರಾಮ್ಸ್ ಅಂತ ಅನ್ಕೋಬಹುದು. 60 to 80 ಗ್ರಾಮ್ಸ್ ಗೋಲ್ಡ್ ಅಷ್ಟನ್ನ ನಾವು ತಗೋಬಹುದು. ಅದನ್ನ ಇನ್ನೂ ನಾವು ಡೀಟೇಲ್ಸ್ ಕಂಪ್ಲೀಟ್ ಕಡೆ ತಗೊಂತಾ ಇದ್ದೀವಿ. ಸೊ ಈ ತರ ಪ್ಲಾನ್ ಮಾಡಿ ಅವನ ದುಡ್ಡನ್ನ ಎಲ್ಲ ಕಡೆಗೂ ಕೊಟ್ಟು ಅವನ ಅಕೌಂಟಲ್ಲೂ ಒಂದು 50,000 ಸದ್ಯಕ್ಕೆ ಉಳಿಸ್ಕೊಳ್ತಾನೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಏನು ತನಿಖಾ ತಂಡ ಇದೆ, ನಮ್ಮ DSP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಎಂಟೈರ್ ಕ್ರೈಮ್ ಟೀಮ್ ಅದ್ಭುತವಾದ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ
ಯಾಕಂದ್ರೆ ಯಾವುದೇ ರೀತಿಯ ಕ್ಲೂ ಇರಲಿಲ್ಲ ಇದರಲ್ಲಿ. ನಾವು ಯಾಕಂದ್ರೆ ಅವ್ರು ಊಟ ಮಾಡಿದ್ದು ಹಾಗೆ ಇತ್ತು, ಅದನ್ನ ಊಟ ಮಾಡಿರಲಿಲ್ಲ, ಬರೀ ಅಡುಗೆ ಮಾತ್ರ ಮಾಡಿದ್ದು. ಅದ್ರ ಜೊತೆಗೇನೆ ನಮಗೆ ಯಾರು ಬಂದು ಡೋರು ಫೋರ್ಸ್ಫುಲ್ ಎಂಟ್ರಿ ಇರಲಿಲ್ಲ ನಮಗೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವಿತಿನ್ 24 hours ಅರೆಸ್ಟೆಡ್ ದಿ ಅಕ್ಯೂಸ್ಡ್. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಎಲ್ಲ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅವರೆಲ್ಲರಿಗೂ ನಾನು ಪರೇಡಲ್ಲಿ ನಗದು ಬಹುಮಾನವನ್ನು ಕೂಡ ಅವರಿಗೆ ನಾನು ಕೊಡ್ತೀನಿ ಅಲಾಂಗ್ ವಿತ್ ಪ್ರಶಂಸನಾ ಪತ್ರ. ಸೊ ಇಷ್ಟು ನಮಗೆ ಈ ಮರ್ಡರ್ ಫಾರ್ ಗೇಮ್ ಸಿಂಪಲ್ UDR ಆಗಿದ್ದಂತಹ ಕೇಸನ್ನು ನಮ್ಮ ತನಿಖಾಧಿಕಾರಿಗಳ ಒಂದು ಕಾರ್ಯಕ್ಷಮತೆಯಿಂದಾಗಿ ಅದು ಒಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ನಮಗೆ ಗೊತ್ತಾಗಿದೆ. ಇದು ಫ್ಯಾಮಿಲಿಯಲ್ಲಿ ಇರುವಂತಹವರೇ ಪ್ಲ್ಯಾನ್ ಮಾಡಿ, ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಆ್ಯಂಡ್ ಎಸ್ಪೆಷಲಿ ವಯಸ್ಸಾದವ್ರನ್ನ ಟಾರ್ಗೆಟ್ ಮಾಡಿರುವಂಥದ್ದು. ಅವ್ರಿಗೆ ಗೊತ್ತಿದೆ ಈ ಸಮಯದಲ್ಲಿ ಯಾರು ಬರೋದಿಲ್ಲ, ಯಾರು ಇರೋದಿಲ್ಲ, ಅವ್ರ ಜೊತೆ ಯಾರು ಮನೆಯಲ್ಲಿ ಇರೋದಿಲ್ಲ ಅಂತ ಗೊತ್ತಿದೆ. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರ ಬಗ್ಗೆನೂ ಗೊತ್ತಿದೆ ಅವ್ರಿಗೆ. ಇದನ್ನೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಂಡು ಈ ಪ್ಲಾನ್ ಮಾಡಿ